ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಪಶುಪಾಲನೆ ಇಲಾಖೆಯಿಂದ ಅಂದ್ರೆ ಪಶುಸಂಗೋಪನೆ ಇಲಾಖೆಯಿಂದ ನಮ್ಮ ರೈತ ಬಾಂಧವರಿಗೆ ಏನೇನೆಲ್ಲ ಯೋಜನೆಗಳು ಇದಾವೆ, ಮತ್ತೆ ಆ ಯೋಜನೆಗಳ ಒಂದು ಬೆನಿಫಿಟ್ ಅನ್ನ ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಬೋಣ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು ಪಶುಪಾಲನೆ ಇಲಾಖೆಯಿಂದ ಏನೇನೆಲ್ಲ ಯೋಜನೆಗಳು ಬರ್ತವೆ, ಆ ಯೋಜನೆಗಳ ಒಂದು ಅಪ್ಲಿಕೇಶನ್ ಯಾವ ತರ ನಾವು ಹಾಕೊಳ್ಬೇಕಾಗುತ್ತೆ, ಅವುಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಗೆ ಮೊದಲನೇದಾಗಿ ನಿಮ್ಗೆ ಗೊತ್ತಿರಬಹುದು, ಹೈನುಗಾರಿಕೆ ಅಂತ ಬಂದಾಗ ಹೈನುಗಾರಿಕೆಯಲ್ಲಿ ಮೊದಲನೇದಾಗಿ ಇವತ್ತು ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದ್ದಾರೆ. ಇವತ್ತೇನು 5 ರೂಪಾಯಿ ಕೊಡ್ತಾ ಇದ್ರು, ಅದು ಈಗ 2 ರೂಪಾಯಿ ಹೆಚ್ಚಳ ಆಗಿ 7 ರೂಪಾಯಿ ಕೊಡುವಂತ ಒಂದು ನಿರೀಕ್ಷೆಗಳಿರ್ತಕ್ಕಂಥದ್ದು. ಇನ್ನು ಅದರ ನಂತರ ನಿಮ್ಗೆ ಇನ್ಶೂರೆನ್ಸ್ ಮಾಡಿಸಲಾಗುತ್ತೆ. ನಿಮ್ಮ ಒಂದು ಏನು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಿಮ್ಗೆ ನಿಮ್ಮ ರಾಸುಗಳಿಗೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳಲಾಗುತ್ತೆ. ಮತ್ತೆ ಇನ್ ಕೇಸ್ ಏನಾದ್ರು ನಿಮ್ಮ ಹಸು ಅಥವಾ ಇನ್ ಕೇಸ್ ಏನಾದ್ರು ಎಮ್ಮೆ ಏನಾದ್ರು ಡೆತ್ ಆದ್ರೆ ಅಂತಹ ಹಸು ಮತ್ತೆ ಎಮ್ಮೆಗಳಿಗೆ ಸಂಬಂಧಪಟ್ಟಂತೆ 15,000 ರೂಪಾಯಿ ಒಂದು ಪರಿಹಾರ ಧನವನ್ನ ಕೊಡಲಾಗುತ್ತೆ. ಅದರ ಜೊತೆಗೆ ಕುರಿ ಮೇಕೆ ಏನಾದ್ರು ಡೆತ್ ಆದ್ರೆ ಅಲ್ಲೂ ಅಷ್ಟೇ ನಿಮ್ಗೆ ಅಂದ್ರೆ ಏಜ್ಗೆ ಸಂಬಂಧಪಟ್ಟಂತೆ 3 ತಿಂಗಳಿಂದ 6 ತಿಂಗಳ ಒಳಗಡೆ ಹುಟ್ಟಿದ 3 ತಿಂಗಳಿಂದ 6 ತಿಂಗಳ ಒಳಗಡೆ ಸತ್ತೋದ್ರೆ ಒಂದಷ್ಟು ಅಮೌಂಟ್ ಅನ್ನು ಕೊಡಲಾಗುತ್ತೆ, 3,000 ರೂಪಾಯಿನ. ಇನ್ನು 6 ತಿಂಗಳ ಮೇಲ್ಪಟ್ಟಂತಹ ಕುರಿ ಮೇಕೆ ಡೆತ್ ಆದ್ರೆ ಇಲ್ಲಿ ಎಷ್ಟು 5,000 ರೂಪಾಯಿ ಒಂದು ಅಮೌಂಟ್ ಅನ್ನ ಕೊಡಲಾಗುತ್ತೆ. ಇದು ಪಶುಪಾಲನಾ ಇಲಾಖೆಯಿಂದ ನಿಮ್ಗೆ ಬಿಟ್ಟಿರ್ತಕ್ಕಂಥದ್ದು. ಇನ್ನು SC/ST ಸದಸ್ಯರಿಗೆ ಸಂಬಂಧಪಟ್ಟಂತೆ ಕುರಿ ಮತ್ತೆ ಮೇಕೆಯನ್ನ ವಿತರಣೆ ಮಾಡಲಾಗುತ್ತೆ. ಇಲ್ಲಿ 90% ಸಬ್ಸಿಡಿಯೊಂದಿಗೆ ನಿಮ್ಗೆ ಇದನ್ನ ಕೊಡಲಾಗುತ್ತೆ. ಇದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ನೆನಪಲ್ಲಿಟ್ಕೊಳ್ಳಿ. ಅದರ ಜೊತೆಗೆ ಇನ್ಶೂರೆನ್ಸ್ ಇರಬಹುದು. ಇನ್ಶೂರೆನ್ಸ್ ನಿಮ್ಗೆ 85% ನಿಮ್ಗೆ ಇನ್ಶೂರೆನ್ಸ್ ಒಂದು ಸಬ್ಸಿಡಿಯನ್ನ ಕೊಡಲಾಗುತ್ತೆ. ನಾಟಿ ಕೋಳಿ ಮರಿಗಳು ಕಾಲಕ್ಕೆ ವಿತರಣೆ ಮಾಡ್ತಾ ಇರ್ತಾರೆ. ಇದು ನಿಮ್ಮ ಹತ್ತಿರದ ತಾಲೂಕು ಪಶು ಇಲಾಖೆ ಯಾವ್ದು ಬರುತ್ತೋ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಬೇಕಾಗುತ್ತೆ. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ನಾಟಿ ಕೋಳಿ ಮರಿಗಳನ್ನ ವಿತರಣೆ ಮಾಡಲಾಗುತ್ತೆ. 20 ಮರಿಗಳು, ಒಂದು ಅಪ್ಲಿಕೇಶನ್ಗೆ 20 ನಾಟಿ ಕೋಳಿ ಮರಿಗಳು ವಿತರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಕಾಲಕ್ಕೆ ಮೇವಿನ ಬೀಜಗಳು ಏನೇನು ಬರ್ತವೆ, ಆ ಒಂದು ಮೇವಿನ ಬೀಜಗಳನ್ನ ನಿಮ್ಮ ಹತ್ತಿರದ ಪಶು ಇಲಾಖೆ ಯಾವ್ದು ಬರುತ್ತೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪಶು ಇಲಾಖೆಯಲ್ಲಿ ಈ ಒಂದು ಮೇವಿನ ಬೀಜಗಳ ಒಂದು ವಿತರಣೆಯನ್ನ ಮಾಡಲಾಗುತ್ತೆ. ಇಲ್ಲೂ ಅಷ್ಟೇ 50% ನಿಮ್ಗೆ ಸಹಾಯಧನ ಇರುತ್ತೆ. ಇನ್ನು ಕೌ ಮ್ಯಾಟ್ ಅಂತ ನಾವೇನ್ ಕರಿತೀವಿ, ನೆಲಕ್ಕೆ ಹಾಕುವಂತಹ ಹಸುಗಳು ಮಲ್ಕೊಳ್ಳೋದಕ್ಕೆ ನೆಲಕ್ಕೆ ಹಾಕುವಂತಹ ಒಂದು ಮ್ಯಾಟ್ ಗಳನ್ನ ಸಹ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. 50% ಸಬ್ಸಿಡಿ ಇರುತ್ತೆ. ಅಂದ್ರೆ ಒಂದು 1,500 ರೂಪಾಯಿಗೂ ನೀವು ಆ ಒಂದು ಅಮೌಂಟ್ ಅಲ್ಲಿ ನಿಮ್ಗೆ ಒಂದು ಕೌ ಮ್ಯಾಟ್ ಅನ್ನ ಕೊಡಲಾಗುತ್ತೆ. ಮತ್ತೆ ಚಾಪ್ ಕಟ್ಟರು ಸಹ ಕೊಡಲಾಗುತ್ತೆ. ಚಾಪ್ ಕಟ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ 50% ಸಬ್ಸಿಡಿ ಸಿಗುತ್ತೆ. ನೀವು ಮಾಡ್ಬೇಕಾಗಿರೋದಷ್ಟೇ, ನಿಮ್ಮ ಹತ್ತಿರದ ಪಶು ಇಲಾಖೆ ಯಾವ್ದು ಬರುತ್ತೋ ನಿಮ್ಮ ತಾಲೂಕಿನ ಪಶು ಇಲಾಖೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ನಿಮ್ಗೆ ಆ ಒಂದು ಮೇವು ಕತ್ತರಿಸುವಂತಹ ಅಂದ್ರೆ ಚಾಪ್ ಕಟ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇವಿಷ್ಟು ನಮ್ಮ ರೈತ ಬಾಂಧವರಿಗೆ ಸಂಬಂಧಪಟ್ಟಂತೆ ಹತ್ತಿರ ಒಂದು 9 ಯೋಜನೆಗಳು ನಮ್ಮ ರೈತ ಬಾಂಧವರಿಗೆ ಸಂಬಂಧಪಟ್ಟಂತೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಷ್ಟು ಯೋಜನೆಗಳು ರೈತರು ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದು ಮಹತ್ವಾಕಾಂಕ್ಷಿ ಆಗಿರ್ತಕ್ಕಂಥ ಒಂದು ಯೋಜನೆಯಲ್ಲಿ ಇದು ಸಹ ಒಂದಾಗಿರ್ತಕ್ಕಂಥದ್ದು. ಇದೇ ತರದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಅಲ್ಲಂದ್ರೆ ಫಾಲೋ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.